ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮಾಡೆಲ್ ಕ್ವಶನ್ ಪೇಪರ್ನ ಬಿಡಿಸಲಾಗ್ತದೆ. ಸೊ ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ 1 ಕಂಪ್ಲೀಟ್ ಆಗಿದ್ದು, ಮಾಡೆಲ್ ಕ್ವಶನ್ ಪೇಪರ್ 2 ಏನೈತಿ ಅಪ್ ಟು 70 ಕ್ವಶನ್ ಕಂಪ್ಲೀಟ್ ಆಗಿದ್ದಾವೆ. ಸೊ ಈಗ 71 ಕ್ವಶನಿಂದ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ ಪ್ರೈಸ್ ಬಂದು ನೀವು ನೋಡ್ಬೋದು ₹159 1 ಮಂತ್ ಇರ್ತದೆ. ಹಾಗೆ ನಿಮಗೆ ಈ ಕೆಳಗಿನ PDF ಗಳು ಸಹ ಎಲ್ಲ ಇರ್ತಾವೆ. ಸೊ ಮತ್ತೆ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಟೆಲಿಗ್ರಾಮ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀವಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ 71 ಕ್ವಶನ್, ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಅ ಮ್ಯಾಗ್ನೆಟ್ ಈಸ್ ಯಾಟ್ ಅಂದರು. ಸೊ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲಿ ಇರ್ತದೆ ಅಂತ ಯಾಟ ಬೋತ್ ಪೋಲ್ಸ್ ಇರ್ತದೆ. ಸೊ ಮ್ಯಾಗ್ನೆಟ್ನಲ್ಲಿ ಎರಡು ಫೋಲ್ ಎಂಡ್ ಕಿಲ್ಲಿ ಏನೈತಿ ಮ್ಯಾಕ್ಸಿಮಮ್ ಫೋರ್ಸ ಇರ್ತದೆ. ಸೊ ಒಂದು ಸೌತ್ ಪೋಲ್ ಆದ್ರೆ ಒಂದು ನಾರ್ತ್ ಪೋಲ ಇರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಸೌತ್ ಪೋಲ ಇದ್ದು ಅಂದರೆ ಇವ ರಿಪಲ್ ಆಗ್ತವ. ಸೊ ಸೌತ್ ಪೋಲ ನಾರ್ತ್ ಪೋಲ ಇದ್ದು ಅಂದರೆ ಎರಡು ಅಟ್ರಾಕ್ಟ್ ಆಗ್ತವ. ಅಂದ್ರೆ ಅಟ್ರಾಕ್ಟ್ ಅಂದರೆ ಎರಡು ಕುಡ್ಕೋತಾವ. ಸೊ ಎರಡು ಸೇಮ್ ಪೋಲ್ ಇದ್ದು ಅಂದರೆ ಅವು ರಿಪಲ್ ಆಗ್ತವ. ನೆಕ್ಸ್ಟ್ ಕ್ವಶನ್. ಸೊ ಅದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೋಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂದರು. ಸೊ ಇಲ್ಲಿ ನೈಟ್ರೋಜನ್ ಅನ್ನೋದು ಏನಾಗುತ್ತೆ, ಇದು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪೂರೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಇನ್ ಅ ಕಂಪ್ರೆಷನ್ ಟು ದ ಅದರ್ಸ್ ಅಂದರು. ಸೊ ಇಲ್ಲಿ ಲೆಡ್ ಅನ್ನೋದಿಲ್ಲಿ ಬರ್ತದೆ. ಯಾಕಂದ್ರೆ ಇವೆಲ್ಲ ಏನೈತಿ ಮೆಟಲ್ದ್ರೊಳಗೆ ಬರ್ತದ. ಸೊ ಇದು ಮೆಟಲ್ ಆಗೋದಿಲ್ಲ, ಇದೊಂದು ನಾನ್ ಮೆಟಲ್ ಇದ್ರೂ ಕೂಡ ಇದೊಂದು ಕಂಡಕ್ಟರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ SI ಯೂನಿಟ್ ಆಫ್ ಕರೆಂಟ್? ಸೊ ಇಲ್ಲಿ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್ ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಓಮ್ ಆಗುತ್ತೆ. SI ಯೂನಿಟ್ ಆಫ್ ಲೆಂತ್ ಇಲ್ಲಿ ಮೀಟರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫಿಸಿಕಲ್ ಕಾಂಪೋನೆಂಟ್ ಆಫ್ ಎನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಂದರು. ಸೊ ಇಲ್ಲಿ ಟೆಂಪ್ರೇಚರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಎಲ್ಲ ಫಿಸಿಕಲ್ ಕಾಂಪೋನೆಂಟ್ ಸರ್ಕ್ಯೂಟ್ದಾಗ ಇರ್ತದೆ. ಕೆಪಾಸಿಟರ್ ಇರ್ತಾವೆ, ಇಂಡಕ್ಟರ್ ಇರ್ತಾವೆ, ಡಯೋಡ ಇರ್ತಾವೆ. ಟೆಂಪ್ರೇಚರ್ ಅನ್ನೋದು ಅಲ್ಲಿ ಫಿಸಿಕಲ್ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್. ಮೈಕ್ರೋವೇವ್ಸ್ ಕಾಂಟ್ ಬಿ ಯೂಸ್ಡ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ ಆಫ್ ಅ ಸಿಗ್ನಲ್ಸ್ ಅಂದರು. ಸೊ ಇದು ಫಾಲ್ಸ್ ಆಗುತ್ತೆ. ಸೊ ಯಾಕಂದ್ರೆ ಇಲ್ಲಿ ಡ್ಯೂ ಟು ದೇರ್ ಸ್ಮಾಲರ್ ವೇವ್ ಲೆಂತ್. ಸೊ ಇಲ್ಲಿ ಈ ಥರ ವೇವ್ ಲೆಂತ್ ಕಡಿಮೆ ಇರ್ತದೆ. ಮೈಕ್ರೋವೇವ್ಸ್ ಆರ್ ನಾಟ್ ಬೆಂಡ್ ಬೈ ದ ಆಬ್ಜೆಕ್ಟ್ ಆಫ್ ಅ ನಾರ್ಮಲ್ ಡೈಮೆನ್ಷನ್. ಸೊ ದೇ ಕ್ಯಾನ್ ಹ್ಯಾವ್ ಯೂಸ್ ಟು ಅ ಬೀಮ್ ಸಿಗ್ನಲ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ದೇರ್ ಫೋರ್ ಮೈಕ್ರೋವೇವ್ಸ್ ಕಾನ್ ಬಿ used for a long distance transmission of a signals. Next question. Which of the following is technique can't be used for a generating a electron hole pairs in a electronic device ಅಂದರು. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ, ಇಂಪ್ಯೂರಿಟಿ ಇಂಜೆಕ್ಷನ್ ಅನ್ನೋದು. ನೆಕ್ಸ್ಟ್ ಕ್ವಶನ್. What will be the acceleration produced when a force of 21 N is applied on an object of a mass 3 kg ಅಂದರು. ಸೊ ಇಲ್ಲಿ F = ma. ಸೊ ಇಲ್ಲಿ ಫೋರ್ಸ್ ಎಟ್ ಅದ 21 ನ್ಯೂಟನ್ ಅದ. ಸೊ ನಾವು ಮಾಸ್ ಎಷ್ಟು ಕೊಟ್ಟಿದ್ದಾರೆ, 3 kg ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಕ್ಸಲರೇಷನ್ನ ಕಂಡುಹಿಡಬೇಕು. ಇಲ್ಲಿ 3 ಒಂದಲೇ ಇದೆ, 3 7 7 N ಅಂತ ಇಲ್ಲಿ ಅದ. ಸೊ ಇಲ್ಲಿ ಎಕ್ಸಲರೇಷನ್ ಬರ್ತದೆ. ಸೊ ಇಲ್ಲಿ ಕೆ ಜಿ ಇರ್ತದೆ, ಮಾಸ್ ಒಳಗೆ ಇಲ್ಲಿ ಕೆ ಜಿ ಇರ್ತದೆ. ಸೊ ಇಲ್ಲಿ ಎನ್ ಅಂದ್ರೆ ಎನ್ನನ್ನು ನಾವು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹಿಂಗೆ ಬರಿಬೋದು. ಸೊ ಇಲ್ಲಿ ಎನ್ ಅಂದರೆ ಇಲ್ಲೂ ಕೆ ಜಿ ಕ್ಯಾನ್ಸಲ್ ಆಗುತ್ತೆ, ಈ 3 kg ಒಳಗಿಂದು ಕೆ ಜಿ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸಲರೇಷನ್ದ SI ಯೂನಿಟ್ ಏನಿರ್ತದೆ, ಇಲ್ಲಿ 7 ಉಳಿದದ. SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಎಕ್ಸಲರೇಷನ್ದ
ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಫೋರ್ಸ್ ದ ಕೆ ಜಿ ಮೀಟರ್ ಸ್ಕ್ವೇರ್. ನಿಮ್ಗೆ ವೆಲಾಸಿಟಿ ದ ಮೀಟರ್ ಪರ್ ಸೆಕೆಂಡ್. ಲೆಂತ್ ದ ಎಮ್ ಅಂತ ಬರ್ತದ. ಟೈಮ್ ದ ಸೆಕೆಂಡ್ ಅಂತ ಬರ್ತದ. ಸೊ ಈ ರೀತಿ ಬರ್ತಾವು. ನೆಕ್ಸ್ಟ್, ದ ಸ್ಟಾಕ್ ಆಫ್ ಅ ಬುಕ್ಸ್ ಲೇಯಿಂಗ್ ಆನ್ ದ ಟೇಬಲ್ ಡಸ್ ನಾಟ್ ಮೂವ್ ಡ್ಯೂ ಟು ದ ಅಂದರು. ಸೊ ಡಸ್ ನಾಟ್ ಮೂವ್ ಯಾಕಾಗಲ್ಲ ಅಂದ್ರೆ ಇಲ್ಲಿ ಇನರ್ಸಿಯಾ ಇರ್ತದ. ಸೊ ಅದಕ್ಕದ ಮೂವ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಇಯರ್ ಆಫ್ ಪಬ್ಲಿಕೇಶನ್ ಆಫ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂದರು. ಸೊ ಇಲ್ಲಿ 1687 ಏನಾಗತ್ತ ಕರೆಕ್ಟ್ ಆಗುತ್ತದ. ನೆಕ್ಸ್ಟ್, ವಾಟ್ ಈಸ್ ದ ಹೀಟ್ ಟ್ರಾನ್ಸ್ಫರ್ ಅಂದರು. ಸೊ ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಅನ್ನೋದು ಫ್ಲೋ ಆಫ್ ಎನರ್ಜಿ ಇನ್ ಫ್ರಾಮ್ ಹೀಟ್ ಫ್ರಾಮ್ ಹೈಯರ್ ಟೆಂಪರೇಚರ್ ಟು ರಿಸರ್ವರ್ ಟು ಲೋವರ್ ಟೆಂಪರೇಚರ್ ರಿಸರ್ವರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೆಥಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂದರು. ಸೊ ಇಲ್ಲಿ ಮೇಗೆ ಕೊಟ್ಟಿರುವ ಏನೈತಿ ಅಷ್ಟು ಕರೆಕ್ಟ್ ಆಗ್ತಾವ ನೋಡ್ರಿ. ಆಲ್ ಆಫ್ ದಿ ಮೆನ್ಷನ್ಡ್ ಕನ್ವೆನ್ಷನ್, ರೇಡಿಯೇಷನ್, ಕಂಡಕ್ಷನ್ ಮುಖಾಂತರ ಇಲ್ಲಿ ನಾವು ಹೀಟ್ ಟ್ರಾನ್ಸ್ಫರ್ ಮಾಡಬಹುದಾಗಿರ್ತದೆ. ಸೊ ಇಲ್ಲಿ ಕಂಡಕ್ಷನ್ ಒಳಗೆ ಹೀಟ್ ಟ್ರಾನ್ಸ್ಫರ್ಡ್ ಬೈ ದ ಸಾಲಿಡ್ ಮೆಟೀರಿಯಲ್, ಕನ್ವೆನ್ಷನ್ ಹೀಟ್ ಟ್ರಾನ್ಸ್ಫರ್ಡ್ ಬೈ ದ ಗ್ಯಾಸಸ್, ರೇಡಿಯೇಷನ್ ಹೀಟ್ ಟ್ರಾನ್ಸ್ಫರ್ಡ್ ಬೈ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇಲ್ಲಿ ಕಂಡಕ್ಷನ್ ಒಳಗೆ ಸಾಲಿಡ್ ಮೆಟೀರಿಯಲ್ದಲ್ಲಿ, ಕನ್ವೆನ್ಷನ್ ಒಳಗೆ ಗ್ಯಾಸಸ್ದಲ್ಲಿ, ರೇಡಿಯೇಷನ್ ಒಳಗೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮುಖಾಂತರ ನಾವು ಹೀಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್, ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಲಾ ಅಂದರು. ಸೊ ಇಲ್ಲಿ ಸೆಕೆಂಡ್ ಥರ್ಮೋಡೈನಮಿಕ್ಸ್ ಲಾ ಮುಖಾಂತರ ಇಲ್ಲಿ ಹೀಟ್ ನಾವು ಟೇಕ್ಸ್ ಪ್ಲೇಸ್ ಆಗ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್ ಯೂನಿಟ್ ಅಂದರು. ಸೊ ಇಲ್ಲಿ SI ಯೂನಿಟ್ ಆಫ್ ಹೀಟ್ ಏನಾಗುತ್ತೆ ಇದೆ. ಸೊ ಇಲ್ಲಿ ವ್ಯಾಟ್ ಅನ್ನೋದು ಕರೆಕ್ಟ್ ಆಗ್ತದೆ. ಸೊ ದ ಜೂಲ್ ಈಸ್ ದ ಯೂನಿಟ್ ಆಫ್ ಹೀಟ್ ಟ್ರಾನ್ಸ್ಫರ್. ವಿಲ್ ದ ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್ is measured in a joule per second, that is watt. Next, a water tank appears shallower when it's viewed from the top due to the ರಿಫ್ರಾಕ್ಷನ್ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಫೆನಾಮಿನಾ ಆಫ್ ರೇನ್ಬೋ ಫಾರ್ಮೇಷನ್ ಬೈ ದ ವಾಟರ್ ಡ್ರಾಪ್ಲೆಟ್ಸ್ ಇನ್ವಾಲ್ವ್ಸ್ ಅಂದರು. ಸೊ ಇಲ್ಲಿ ಬೋತ್ ರಿಫ್ರಾಕ್ಷನ್ ಮತ್ತು ಇಂಟರ್ನಲ್ ರಿಫ್ರಾಕ್ಷನ್ ಆಫ್ ಸನ್ಲೈಟ್ ಮುಖಾಂತರ ಇಲ್ಲಿ ನಾವು ನೋಡ್ಬೋದಾಗಿರ್ತದೆ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಅ ಲೈಟ್ ಎಂಟರ್ಸ್ ಅ ಗ್ಲಾಸ್ ಸ್ಲ್ಯಾಬ್ ಫ್ರಾಮ್ ಏರ್ ಅಂದರು. ಸೊ ಇಟ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ SI ಯೂನಿಟ್ ಆಫ್ ಸೌಂಡ್ ಇಂಟೆನ್ಸಿಟಿ ಈಸ್. ಸೊ ಇಲ್ಲಿ ಸೌಂಡ್ ಇಂಟೆನ್ಸಿಟಿ ಡೆಸಿಬಲ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸಾರಿ, ಇಲ್ಲಿ ಸೌಂಡ್ ಇಂಟೆನ್ಸಿಟಿ ಕೇಳಿದಾಗ ಇಲ್ಲಿ ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಆಗುತ್ತೆ. ಸೌಂಡ್ ಅಟ್ಟ ಕೇಳಿದಾಗ ಏನಾಗುತ್ತೆ ಡೆಸಿಬಲ್ ಆಗುತ್ತೆ. ಸೊ ಇಲ್ಲಿ ಸೌಂಡ್ ಇಂಟೆನ್ಸಿಟಿ ಕೇಳಿದಾಗ ಇಲ್ಲಿ W ಫರ್ ಮೀಟರ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಸೌಂಡ ಮತ್ತು ಸೌಂಡ್ ಇಂಟೆನ್ಸಿಟಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಸೈಂಟಿಸ್ಟ್ ಇಂಟ್ರೊಡ್ಯೂಸ್ ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಸೊ ಇಲ್ಲಿ ಐಸಾಕ್ ನ್ಯೂಟನ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ.
ಸೊ 1687ರಾಗ. ನೆಕ್ಸ್ಟ್ ದ ಬೇರಿಂಗ್ ಸ್ಟ್ರೀಟ್ ಸಪ್ರೇಟ್ಸ್ ದ. ಸೊ ಇಲ್ಲಿ ಬೇರಿಂಗ್ ಜಲಸಂಧಿ ಇಲ್ಲಿ ನಾರ್ತ್ ಅಮೇರಿಕಾ ಮತ್ತು ಏಷ್ಯಾವನ್ನು ಇಲ್ಲಿ ಬೇರ್ಪಡ ಮಾಡ್ತದ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗದ, ನೀವು ಓದ್ಕೋಬಹುದು. ನೆಕ್ಸ್ಟ್ ಇನ್ನು ವಿಚ್ ಟೈಪ್ ಆಫ್ ರಾಕ್ ಆರ್ ಫಸಲ್ ಟೈಪಿಕಲಿ ಫೌಂಡ್ ಅಂದರು. ಸೊ ಇಲ್ಲಿ ಸೆಡಿಮೆಂಟರಿ ರಾಕ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ದ ಕಾನ್ಸ್ಟಲೇಷನ್ ಇನ್ ಇಂಡಿಯನ್ ಮೈಥಾಲಜಿ ಕಾಲ್ಡ್ ಸಪ್ತ ಋಷಿ ಇಸ್ ಅ ಕೋಟರ್ಮಿನಸ್ ವಿತ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಅಂದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ಉರ್ಸಾ ಮೇಜರ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಯುರೋಪಿಯರ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಕೊಲ್ಯೂಷನ್ ಆಫ್ ಅ ಚಾರ್ಜ್ ಪಾರ್ಟಿಕಲ್ ಫ್ರಾಮ್ ಅರ್ತ್ ಮ್ಯಾಗ್ನೆಟೋಸ್ಫಿಯರ್ ವಿಚ್ ಎರೇಜ್ ಡ್ಯೂ ಟು ಅಂದರು. ಸೊ ಇಲ್ಲಿ ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದ. ಸೋಲಾರ್ ವಿಂಡ್ಸ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಟೈಮ್ ಝೋನ್ಸ್ ಆರ್ ಇನ್ ರಷ್ಯಾ ಆಸ್ ಆಫ್ 2024 ಅಂದರು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಕರೆಕ್ಟ್ ಆಗ್ತದ. ಸೊ ಟೋಟಲ್ ಆಗಿ 11 ಟೈಮ್ ಝೋನ್ ಅದಾವ. ನೀವು ಇಂಡಿಯಾದಾಗ ಕೇಳಿದ್ರೆ ಇಂಡಿಯಾದಾಗ ಒಂದದ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ವಾಸ್ ನೌನ್ ಆಸ್ ಅ ರೊಡೇಷಿಯಾ ಅಂದರು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಕರೆಕ್ಟ್ ಆಗ್ತದ. ಜಿಂಬಾಬ್ವೆ ಅನ್ನೋದಿಲ್ಲಿ ಆಪ್ಷನ್ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಕ್ವಶನ್, ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪ್ಯೂಮಿಸ್ ಇಸ್ ಅ ಡಿರೈವ್ಡ್ ಅಂದರು. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಕರೆಕ್ಟ್ ಆಗ್ತದ. ಇಲ್ಲಿ ವಾಲ್ಕ್ಯಾನಿಕ್ ರಾಕ್ ಅನ್ನೋದು. ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ನೋನ್ ಆಸ್ ಅ ಕೋಸ್ಟಲೈನ್ಸ್ ಆಫ್ ಅ ಸಬ್ಮರ್ಜಿಡೆನ್ಸ್ ಅಂದರು. ಸೊ ಇಲ್ಲಿ ರಿಯಾ ಕೋಸ್ಟ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕ್ಲಿಯರ್ಲಿ ಡಿಫೈನ್ಡ್ ಬಾರ್ಕಾನ್ ಅಂದರು. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ಕನ್ಸಿಡರ್ ದ ಮ್ಯಾಪ್ ಗಿವನ್ ಬಿಲೋ ಅಂದರು. ಸೊ ಡಾಟೆಡ್ ಲೈನ್ ಇನ್ ಅ ಮ್ಯಾಪ್ ಈಸ್ ದ ಅಂದರು. ಸೊ ಇಲ್ಲಿ ಡಾಟೆಡ್ ಲೈನ್ ಕಾಣಾಗ್ತದಲ್ಲ, ಇದು ಯಾವ ಲೈನ್ ಅಂತ ಕೇಳಿದರು. ಇಲ್ಲಿ ಡುರಾಂಡೋ ಲೈನ್ ಅಂತ ಆಗುತ್ತೆ. ಸೊ ಇಲ್ಲಿ ಇದು ಪಾಕಿಸ್ತಾನ, ಇದು ಅಫ್ಘಾನಿಸ್ತಾನ, ಇದು ಇಲ್ಲಿ ಪಾಕಿಸ್ತಾನ. ಸೊ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಏನದ ಇಲ್ಲಿ ಡುರಾಂಡೋ ಲೈನ್ ಅದ. ಸೊ ಇದು ಇಂಡಿಯಾ ಮತ್ತು ಪಾಕಿಸ್ತಾನ ಕೂಡ ಸ್ವಲ್ಪ ಮಟ್ಟಿಗೆ ಇದು ಕೂಡ ಇಲ್ಲಿ ಇಂಡಿಯಾ ಕೂಡ ಅಟ್ಯಾಚ್ ಆಗ್ಯದ. ಸೊ ಇಲ್ಲಿಗೆ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ ಕಂಪ್ಲೀಟ್ 100 ಕ್ವಶನ್ ಕಂಪ್ಲೀಟ್ ಆಗಿದಾವು. ಸೊ ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ ಬೇಕಂದ್ರೆ ನೀವು ಮೆಸೇಜ್ ಮಾಡಿ ಪೇಡ್ ಮಾಡಿ ಪಡೆದುಕೊಳ್ಬೋದಾಗಿರ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.